ಕ್ರಿಕೆಟ್ ಪ್ರೇಮಿಗಳೇ ರೆಡಿಯಾಗಿ, ಈ ಸಲ ಕಪ್ ನಮ್ದೇ ಅಂತ ಕೂಗೋಕೆ ತುಂಬಾ ದಿನಗಳಿಂದ ಇದ್ದ ಕನ್ಫ್ಯೂಷನ್ಗೆ ಈಗ ಉತ್ತರ ಸಿಕ್ಕಿದೆ. ಹೌದು, ನಮ್ಮ ಹೆಮ್ಮೆಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ IPL ಅಬ್ಬರ ಶುರುವಾಗಲಿದೆ. ಕಳೆದ ವರ್ಷದ ಕೆಲವು ಅಹಿತಕರ ಘಟನೆಗಳ ನಂತರ ಸ್ಟೇಡಿಯಂನ ಸುರಕ್ಷತೆಯ ಬಗ್ಗೆ ಆತಂಕವಿತ್ತು. ಆದರೆ ಸರ್ಕಾರ ನೇಮಿಸಿದ್ದ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಸಮಿತಿಯು ನೀಡಿದ ವರದಿಯನ್ನು ಆಧರಿಸಿ ಈಗ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ವರದಿಯ ಶಿಫಾರಸುಗಳಂತೆ ಪ್ರೇಕ್ಷಕರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಸುಮಾರು 35,000 ಜನರಿಗೆ ಮಾತ್ರ ಅವಕಾಶ ನೀಡುವ ಷರತ್ತಿನ ಮೇಲೆ ಪಂದ್ಯಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಬಾರಿ ಚಿನ್ನಸ್ವಾಮಿ ಕೇವಲ RCBಯ ಕೋಟೆಯಷ್ಟೇ ಅಲ್ಲ, ಇಡೀ IPLನ ಕೇಂದ್ರಬಿಂದು. 2026ರ IPLನ ಅದ್ದೂರಿ ಉದ್ಘಾಟನಾ ಸಮಾರಂಭ ಇಲ್ಲಿ ನಡೆಯಲಿದೆ. ಅಷ್ಟೇ ಅಲ್ಲ, ನಮ್ಮ ನೆಚ್ಚಿನ RCB ತಂಡ ಇಲ್ಲಿ 5 ಲೀಗ್ ಪಂದ್ಯಗಳನ್ನು ಆಡಲಿದೆ. ಅಭಿಮಾನಿಗಳಿಗೆ ಇನ್ನು ದೊಡ್ಡ ಸುದ್ದಿ ಏನಂದ್ರೆ, ಈ ಬಾರಿಯ ಪ್ಲೇ ಆಫ್ ಹಂತದ ಪಂದ್ಯಗಳು ಮತ್ತು ಬಹುನಿರೀಕ್ಷಿತ ಫೈನಲ್ ಪಂದ್ಯ ಕೂಡ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಒಟ್ಟಾರೆ ಈ ಒಂದು ಸುದ್ದಿ RCB ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಟ್ಟಿದೆ. ಹಾಗಾದ್ರೆ ಎಲ್ರೂ ರೆಡಿಯಾಗಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCBಯ ಗೆಲುವನ್ನ ಮತ್ತೆ ಸಿಕ್ಸರ್ಗಳ ಮಳೆಯನ್ನ ನೋಡಲು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.